ಸುಮ್ಮನೆ ಶೋಕಿಗೆ ಹಾಕೊಂಡಿದ್ವಿ, ಅಷ್ಟೊಂದು ಕೂಲು ಬಂದಿಲ್ಲ. ಆದರೂ ಒಂಥರ ಖಾರ ಮಿಕ್ಚರ್ ಒಂದು ಡಜನ್ನು RCB ವರ್ಸಸ್ CSK ಮ್ಯಾಚಿಂದು. ಅದು ಯಾರು ಕಂಡುಬಿತ್ತು ಏನೋ ಗೊತ್ತಿಲ್ಲ ಗುರು. ನೀನೇ ಮಾಡ್ಕೊಂಡ ಶೆಡೆ ಥರ ಕಾಣಿಸ್ತಿದ್ವಿ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಕೂಡ ನೈಟೇ ಸ್ಟಾರ್ಟ್ ಮಾಡ್ತಿದ್ದಾರೆ ವ್ಲಾಗು. ಇನ್ಮೇಲೆ ನೈಟೇ ಸ್ಟಾರ್ಟ್ ಮಾಡ್ಬೋದು ಅನಿಸುತ್ತೆ. ಗೈಸ್ ಇವತ್ತು 36ನೇ ವ್ಲಾಗು. 30 ಡೇಸ್ ಚಾಲೆಂಜ್ ಕಂಡಿದ್ದಲ್ಲ, ಅದು ಹಂಗೆ ಹೋಗ್ತಾನೆ ಇರುತ್ತೆ, ಎಂಡ್ ಮಾಡೋದೇ ಇಲ್ಲ. IRL ಸ್ಟ್ರೀಮ್ ಕೂಡ ಮಾಡ್ತಿದ್ದೀನಿ, ಅದು ಕ್ಲಿಪ್ಸ್ ಕೂಡ ಹಾಕ್ತಿದ್ದೀನಿ. ನೀವು ಯಾರು IRL ಸ್ಟ್ರೀಮ್ ನೋಡಿರೋ ಅವ್ರು ನೋಡಲಿ ಅಂತ. ಫಸ್ಟು ಕಟಿಂಗ್ ಮಾಡಿಸ್ಬೇಕು, ನಾಳೆ ಸಂಡೇ ಅಲ್ವಾ, ನಾಳೆ ಕಟಿಂಗ್ ಮಾಡ್ಸೋಣ ಗೈಸ್. ಇವತ್ತು IRL ಕೂಡ ಮಾಡಬೇಕು, ಮಾಡೋಣ. ಫಸ್ಟು ಕಾಲೇಜಿಂದ ಬಂದಮೇಲೆ ಊಟನೇ ಮಾಡಿರಲಿಲ್ಲ. ಫಸ್ಟು ಊಟ ಮಾಡಬೇಕು, ಊಟ ಮಾಡಿದ್ಮೇಲೆ ಟೌನ್ಗೆ ಹೋಗಬೇಕು. ಟೌನಲ್ಲಿ ಸಾಮಾನು ತರೋದು ಇದೆ, ಅದಕ್ಕೋಸ್ಕರ ಟೌನ್ಗೆ ಹೋಗಿ ಸಾಮಾನು ತರೋಣ. ವೀಡಿಯೋ ಅಪ್ಲೋಡ್ ಮಾಡಿದ್ದಾಯಿತು. ಕರೆಕ್ಟಿಗೆ ಎಷ್ಟು 7-6 ಅಪ್ಲೋಡ್ ಮಾಡಿದೆ. ಊಟ ಏನು ಮಾಡಿದ್ದೀವಿ ನಮ್ಮ ಬೆಳಗ್ಗೆ ಬಿಸಿಬೇಳೆಭಾತ್ ಮಾಡಿತ್ತು. ನಂಗೆ ಬಿಸಿಬೇಳೆಭಾತ್ ಇಷ್ಟ ಇಲ್ಲ. ಅನ್ನ ಮಾಡೈತೆ, ಅನ್ನಗೆ ಸಾರು ಯಾವುದು ಅಂದರೆ ಉಳ್ಸೊಪ್ಪು. ಈಗ ತಿನ್ನೋಣ ಬನ್ನಿ ಗೈಸ್. ಉಳ್ಸೊಪ್ಪು, ಅನ್ನ, ನಿಪ್ಪಟ್ಟು ಗೈಸ್, ನಿಪ್ಪಟ್ಟು ಎಲ್ಲ ತಿನ್ನೋಣ ಬನ್ನಿ. ನನಗೆ ಉಳ್ಸೊಪ್ಪು ಅಂದರೆ ಹೆವಿ ಇಷ್ಟ ಗುರು, ಹೆವಿ ಇಷ್ಟ. ಚಿಂತನೆ ಇರಬೇಕು ಅನ್ನಿಸ್ತದೆ. ಮಸ್ತ್ ಗೈಸ್. ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಪ್ಲೋಡ್ ಆಗೈತೆ ಅವಲ್ಲೇ. ಓಕೆ ಗೈಸ್, ಈಗ ಊಟ ಮಾಡಿ ಟೌನ್ಗೆ ಹೋಗೋಣ ಬನ್ನಿ ಗೈಸ್. ಕೊನೆಗೂ ಈಗ ಊಟ ತಿಂದು ಟೌನ್ಗೆ ಹೊರಟಿದ್ದೀನಿ. ನಮ್ಮ ಏನೇನು ತರಬೇಕು ಅಂತ ಹೇಳಿ ನೋಡಿ ಗೈಸ್, ಇಷ್ಟು ಬರೆದೈತೆ, ಇಷ್ಟು ತರಬೇಕು. ಈಗ ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ಬಂದಿದ್ದೀನಿ ಅಂಗಡಿಗೆ ಸಾಮಾನು ಸಾಲಕ್ಕೆ. ಯಾರೂ ಇಲ್ಲ ಅನಿಸುತ್ತೆ, ನೋಡೋಣ ಒಳಗಡೆ ಹೋಗಿ ಯಾರು ಅವರ ಅಂತ ಹೋಗೋಣ ಬನ್ನಿ ಗೈಸ್ ಒಳಗಡೆ. ಬ್ರೋ ಹಲೋ, ಹಾಯ್. ನೋಡಿರಿ ಏನೋ ಟೈಪ್ ಮಾಡಿ ಏನು ಮಾಡ್ತಿದ್ದೀರಾ? ಬಿಲ್ ಚೆಕ್ ಮಾಡ್ತಾಯಿದ್ದೆ ನಮ್ಮ ಭಯ್ಯ. ಓಕೆ, ಬೇಗ ಇದು ಸಿಗರೇಟು, ಗುಡ್ಡೆ ಬಿಸ್ಕೆಟು ಎಲ್ಲ ಖಾರ ಮಿಕ್ಚರ್ ಒಂದು ಡಜನ್ನು, ಮಾರಿಗೋಲ್ಡು, ಗುಡ್ಡೆ, ಮಾಮ್ಸ್ ಮ್ಯಾಜಿಕ್ಕು, ಹ್ಯಾಪಿ ಓರಿಯೋ. ಕೊನೆಗೂ ನೋಡಿ ಗೈಸ್, ಇಷ್ಟು ಸಾಮಾನು ತಗೊಂಡೆ. ಕರೆಕ್ಟಿಗೆ 1603 ಆಯಿತು. ನಮ್ಮಮ್ಮ ಕರೆಕ್ಟು 1600 ಕೊಟ್ಟಿದ್ದು, ಅಷ್ಟು ಕರೆಕ್ಟು ಆಗೈತೆ. ಕರೆಂಟ್ ಬೇರೆ ಹೊರಟೋಯ್ತು. ಈಗ ಹೋಗೋಣ ಬನ್ನಿ ಗೈಸ್, ಹೋಗಿ IRL ಸ್ಟ್ರೀಮ್ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಕೊನೆಗೂ IRL ಮಾಡಿದೆ, ಆದರೆ ಏನು ದುರ್ವಿಧಿ ಅಂದರೆ ಬೇಗ ಎಂಡ್ ಆಗೋಗ್ಬಿಡ್ತು. ಅಂದರೆ ಅದು ಯಾರು ಕಂಡುಬಿತ್ತು ಏನೋ ಗೊತ್ತಿಲ್ಲ ಗುರು. IRL ಸ್ಟ್ರೀಮ್ ಮಾಡೋಕ್ಕೂ ಒಂಥರ ದರಿದ್ರ ಬಂದುಬಿಡ್ತು ಗೈಸ್. ಈ ಫೋನ್ ಹೀಟ್ ಆಗ್ತಾಯಿತ್ತು ನಡುವೆ ಯಾಕೋ. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ, ಫಸ್ಟ್ ಟೈಮ್ ಆ ಥರ ಹೀಟ್ ಆಗ್ತಿರ್ಲಿಲ್ಲ, ಇವಾಗ ಹಿಂಗೆ ಆಗ್ತಾಯಿದೆ. ಆದರೂ ಕೊನೆಗೂ ಚಿರುಮುರಿ IRL ಸ್ಟ್ರೀಮ್ ಮಾಡ್ತಿದ್ದೆ, ಇಷ್ಟು ಮಾಡಿದೆ. ಇಷ್ಟು ಜಾಸ್ತಿನೇ ಮಾಡಿದ್ದೀನಿ, ತಿಂತಾಯಿದ್ದೀನಿ ಗೈಸ್. ಈಗ ಯಾಕೋ IRL ಸ್ಟ್ರೀಮ್ ಮಾಡಬೇಕಾದ್ರೆ ಹಿಂಗೆ ಆಗ್ತಾಯಿದೆ. ನಾಳೆ ಮ್ಯಾರಥಾನ್ ಮಾಡೋಣ ಅಂದ್ಕೊಂಡಿದ್ದೆ ಸಂಡೇ, ಹಿಂಗೆ ಹೋಗ್ಬಿಡ್ತು. ನೋಡೋಣ ಗೈಸ್, ಏನು ಮಾಡೋಕ್ಕಾಗುತ್ತೋ ಆದಷ್ಟು ಟ್ರೈ ಮಾಡ್ತೀನಿ. ಈಗ ಈ ಚೇರು ಈಗ ಇದೆಲ್ಲ ಆಚೆ ಇಟ್ಕೊಂಡಿದ್ದೆ ನೋಡಿ, ಇದೆಲ್ಲ ತಗೊಂಡೋಗಿ ಒಳಗಡೆ ಇಡಬೇಕು. ಆಮೇಲೆ ಮನೆ ಕಾಯಬೇಕು, ಆಮೇಲೆ ತಿರ್ಗಾ ನಾಳೆ ಬೆಳಿಗ್ಗೆ ಎದ್ದು ಕಟಿಂಗಿಗೂ ಹೋಗಬೇಕು. ಓಕೆ ಗೈಸ್, ಈಗ ಒಳಗಡೆ ಇಕ್ಕೋಣ ಬನ್ನಿ ಗಾಯ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಕರೆಕ್ಟಿಗೆ 6:15 ಎದ್ಬಿಟ್ಟು ಬೇಗ ರೀಲ್ ಎಡಿಟ್ ಮಾಡಿಬಿಟ್ಟು ರೀಲ್ ಅಪ್ಲೋಡ್ ಮಾಡಿ, ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿಬಿಟ್ಟೆ. ಆಮೇಲೆ ತಿರ್ಗಾ ವ್ಲಾಗ್ ಎಡಿಟ್ ಮಾಡಬೇಕಿತ್ತು. ಯಾವ ವ್ಲಾಗು ಅಂದರೆ ನೀವು ಕೇಳಿದ್ರೆ ಶಾಖ ಹೋಗ್ತೀರ. ನೋಡಿ ಗೈಸ್, RCB ವರ್ಸಸ್ CSK ಮ್ಯಾಚಿಂದು ವ್ಲಾಗ್ ಇನ್ನೂ ಎಡಿಟ್ ಮಾಡ್ತಾಯಿದ್ದೀನಿ. ಇನ್ನು ವ್ಲಾಗ್ ಕೂಡ ಎಡಿಟ್ ಮಾಡಿ, ಇದು ಮಂಡೇ ಬರುತ್ತೆ. ಇವತ್ತಿನ ವ್ಲಾಗ್ ಇವತ್ತೇ ಬಂದುಬಿಡುತ್ತೆ. ಇದು ಮಂಡೇ ಬರುತ್ತೆ. ನಮ್ಮ ತಿಂಡಿ ಹಾಕ್ಕೊಟ್ಟೈತೆ, ದೋಸೆ ಮತ್ತು ಚಟ್ನಿ ಸಾರು. ಹಂಗೆ ಕಟ್ಟಿಂಗು ಕೂಡ ಹೋಗ್ಬೇಕು ಇವತ್ತು. ಕಟ್ಟಿಂಗಿಗೆ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಬರೋಣ. ಬುಲೆಟ್ ಮಾಡಿಸ್ತೀನಿ ಸರಿ. ಫಂಕ್ ಬಿಡೋಣ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಈಗ ತಿಂಡಿ ಹೋಗಬೇಕು. ಇದು ವ್ಲಾಗ್ ಎಡಿಟ್ ಐತೆ, ಚೆನ್ನಾಗೈತೆ ವ್ಲಾಗು, ಯಾರು ಮಿಸ್ ಮಾಡಬೇಡ್ರಿ. ಅಂದರೆ ಕ್ರಿಕೆಟ್ ವ್ಲಾಗ್ ಅಂತೂ ಯಾರು ಮಿಸ್ ಮಾಡಬೇಡಿ. ಇವಾಗ ತಿನ್ನೋಣ ಬನ್ನಿ ಚಟ್ನಿ ಜೊತೆಗೆ. ಗೈಸ್ ಕೊನೆಗೂ ತಿಂದಿದ್ದಾಯಿತು. ಈಗ ಕಟ್ಟಿಂಗ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ ಗೈಸ್. ಹೊಸದು ನೋಡಿ, ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾಯ್ತಾ ನಿಮಗೆ? ಕಾಣಿಸ್ಕೊಂತಿರುತ್ತೆ. ಸುಮ್ಮನೆ ಶೋಕಿಗೆ ಹಾಕ್ಕೊಂಡಿದ್ದೀನಿ, ಅಷ್ಟೊಂದು ಕೂಲು ಬಂದಿಲ್ಲ. ಆದರೂ ಒಂಥರ ಸುಮ್ಮನೆ ಹಾಕ್ಕೊಂಡಿದ್ದೀನಿ. ಫಂಕ್ ಬಿಡ್ತೀನಲ್ವ, ಇಷ್ಟು ತೆಗಿಸ್ತೀನಿ. ಆಮೇಲೆ ನೋಡೋಣ ಹೆಂಗೆ ಕಾಣಿಸ್ತದೆ ಅಂದರೆ. ನಾನು ಒಬ್ಬನೇ ಹೋಗಲ್ಲ, ನಮ್ಮ ಫ್ರೆಂಡ್ಸ್ ಬರ್ತಾರೆ ಹಂಗೆ ಕಟ್ಟಿಂಗಿಗೆ.
ಅವ್ರು ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಹೋಗಿ ಕೇಳ ಅಂತ ಹೇಳಿರಿ ಅವ್ರು ಮಾಡಿಸ್ತಾರೋ ಇಲ್ವೋ ಅಂತ. ನಾನಂತೂ ಪಕ್ಕ ಮಾಡಿಸ್ತೀನಿ. ಈಗ ಹೋಗೋಣ ಬನ್ನಿ. ಇನ್ನು ಬಿಲ್ಡಪ್ ಆಗಿದೆ ಇದೆಲ್ಲ. ಈಗ ಹೋಗಿ ಮಾಡಿಸ್ಕೊಂಡು ಬರಬೇಕು. ಹೋಗೋಣ ಬನ್ನಿ ಗೈಸ್. ನೋಡಿ ಗೈಸ್, ನಮ್ಮ ನೂತನ ಆಯ್ ಮಾಡಿರಿ ನಮ್ಮದು. ಯಾವಾಗ ಮಾಡಿದೆ ಕಟ್ಟಿಂಗು? ಗೈಸ್ ನಾನಿನ್ನು ಇವತ್ತು ಮಾಡಿಸ್ತಾ ಇದ್ದೀನಿ ಅಂದರೆ ನಾಯಿ ಮಾಡಮ್ಮ ಗೈಸ್. ಈಗ ಹೋಗಿ ಕಟ್ಟಿಂಗ್ ಮಾಡ್ಕೊಂಬರೋಣ. ತಿಂಡಿ ಆಯ್ತಾ? ನಂದು ಆಯ್ತಪ್ಪ. ಏನು ತಿಂದೆ? ಏಯ್ ಶೋಕಿ, ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಬೆಳೆಸ್ಬೇಕು ಗೈಸ್. ಈಗ ಕಟಿಂಗ್ ಶಾಪ್ ಹತ್ರಕ್ಕೆ ಹೋಗಿ ಕಟಿಂಗ್ ಮಾಡ್ಸೋಣ ಬನ್ನಿ. ಅವನ್ನು ಮಾಡಿ ಗೈಸ್. ಇವಾಗ ಕರೆಕ್ಟಾಗಿ ಅಂಗಡಿ ಬಂದಿದ್ದೀವಿ ಕಟಿಂಗ್ ಮಾಡ್ಸೋಕ್ಕೆ. ನೋಡಿ ನಮ್ಮ ಇಲ್ಲೇ ಐತೆ. ಹಾಂ ಆಯ್ ಮಾಡೋಣ. ಏನದು ಕಟಿಂಗು? ಫುಲ್ ಮಿಲ್ಟ್ರಿ ಕಟ್ಟಿಂಗಾ? ಮಿಲ್ಟ್ರಿ ಕಟಿಂಗ್ ಮಾಡ್ಕೊಂಡಿದ್ಯಾ? ನೀನೇ ಮಾಡ್ಕೊಂಡ? ನೋಡ್ರಿ ಅವ್ರ ಅಪ್ಪ ಇಲ್ಲ ಐತೆ. ಅಂಕಲ್ ಆಯ್ ಮಾಡ್ರಿ. ನೋಡ್ತೀರಾ ವ್ಲಾಗ್ ನಂದು? ಹೌದು. ಚೆನ್ನಾಗಿರುತ್ತಾ? ಸೂಪರ್. ಹೌದೇನು? ಮತ್ತೆ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಾ ಏನು? ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಹಂಗ ಗೈಸ್ ಈಗ ಕಟಿಂಗ್ ಮಾಡ್ಸೋಣ ಬನ್ನಿ ಗೈಸ್. ಬರೋದು ಅಂಕಲ್ ಬಂಗಾರಿನ ಗಾಯ್ಸ್. ಕೊನೆಗೂ ಕಟಿಂಗ್ ಮಾಡಿಸಿದಾಯಿತು. ಹೆಂಗೈತೆ ಕಟಿಂಗ್ ಕಮೆಂಟ್ ಮಾಡಿ ಗೈಸ್. ಹಿಂಗೆ ಫಂಕ್ ಬಿಟ್ಟರೆ ಚೆನ್ನಾಗಿರುತ್ತಾ ಕಮೆಂಟ್ ಮಾಡಿ. ಯಾವ ಥರ ಇಲ್ಲಾಂದರೆ ಬೇರೆ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತಾ ಅಂತ ಕಮೆಂಟ್ ಮಾಡಿ. ಹೆಂಗೈತೆ ನನ್ನ ಕಟಿಂಗು? ಫುಲ್ ಫಂಕ್ ಬಿಡಲಾ? ನೀವು ಫಂಕ್ ಬಿಟ್ಟರೆ ನಂದು ಗುಂಗುರು ಕೂಡಲಲ್ವ, ಅದಕ್ಕೆ ಚೆನ್ನಾಗಿ ಕಾಣಿಸ್ತೈತಾ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಸಲ ಟ್ರೈ ಮಾಡೋಣ ಬಿಟ್ಟು. ಅಲ್ಲ ಕಟಿಂಗ್ ಹೆಂಗೈತೆ? ಕಟಿಂಗ್ ಹೆಂಗೈತೆ ಹೋಗ್ಲಿ. ಅವಲ್ಲೇ ಜಾಸ್ತಿ ಮೇಲ್ಗಡೆ ಬಿಟ್ಟಿದೆ ಅಂದ್ಬಿಟ್ಟು ಸರಿ. ಹಾಂ ಏನು ಹೇಳು ಕರೆಕ್ಟಾಗಿ ಹೇಳು. ಕಟಿಂಗ್ ಮಾಡಿಸಿರೋದು ಚೆನ್ನಾಗಿ ಕಾಣಿಸ್ತಿಲ್ಲ. ಹಂಗ ಫಸ್ಟೇ ಚೆನ್ನಾಗಿತ್ತು. ಈ ಕಡೆ ತಿರ್ಕೊಂಡು ಹೇಳು. ಹ್ಞೂ ಗೈಸ್ ನೋಡಿ ಗೈಸ್, ನೀವು ಕಮೆಂಟ್ ಮಾಡಿ ಗೈಸ್, ಚೆನ್ನಾಗೈತಾ ಚೆನ್ನಾಗಿಲ್ವ ಅಂತ. ಇನ್ನೂ ತೆಗಿಸ್ಬೇಕಿತ್ತ ಮೇಲ್ಗಡೆ? ಅಷ್ಟೇ ಜಡೆ ಥರ ಕಾಣಿಸ್ತಿದ್ದೆ ಗೈಸ್. ಹೆಂಗೈತೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಬೇಗ ಗಾಯ್ಸ್. ಕೊನೆಗೂ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಹೆಂಗೈತೆ ನೀವಂತೂ ಕಮೆಂಟ್ ಮಾಡಲೇಬೇಕು ಗೈಸ್. ಓಕೆ ಗೈಸ್, ಇದು ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.